ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಉದ್ದ ಕೂದಲು ಅಥವಾ ದಪ್ಪ ಕೂದಲು ಬೆಳಿಬೇಕಾದ್ರೆ ಮೆಂತ್ಯ ಸಹಾಯ ಮಾಡುತ್ತೆ. ಆದರೆ ಹೇಗೆ ತಯಾರಿಸಬೇಕು, ಯಾವಾಗ ಬಳಸಬೇಕು, ಎಷ್ಟೊತ್ತಿಡಬೇಕು, ವಾರಕ್ಕೆ ಎಷ್ಟು ದಿನ ಅಪ್ಲೈ ಮಾಡಬೇಕು, ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಬೋದಾ, ಒಂದೇ ದಿನದಲ್ಲಿ ಬೆಳೆಯುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರದು ಕೂಡ ಪ್ರತಿಯೊಬ್ಬರದ್ದು ಕೂದಲು ತುಂಬಾ ಉದುರುತ್ತೆ ಅಥವಾ ಬೆಳೆದೇನೆ ಇರ್ಬೋದು, ತುಂಬ ದಪ್ಪ ಇರಲ್ಲ, ಬೆಳೆದ್ರೂ ಕೂಡ ತುಂಬ ತೆಳ್ಳಗೆ ಬೆಳೆಯುತ್ತೆ. ಈ ರೀತಿಯಾದ ಸಮಸ್ಯೆ ಇದ್ದಾಗ ಮನೆಯಲ್ಲೇ ಸಿಂಪಲಾಗಿ ಒಂದು ಮೆಂತ್ಯನ ಬಳಸ್ಕೊಂಡು ಹೇಗೆ ಹೇರ್ ಪ್ಯಾಕ್ಗಳನ್ನ ತಯಾರಿಸ್ಕೊಬೋದು, ಯಾವ ರೀತಿ ಬಳಸಬೇಕು, ಅದನ್ನ ವಾರಕ್ಕೆ ಎಷ್ಟು ಬಾರಿ ಬಳಸಬೇಕು ಅನ್ನೋದನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋದಲ್ಲಿ. ಮೊದಲಿಗೆ ಮೆಂತ್ಯದಿಂದ ಯಾವ್ಯಾವ ರೀತಿ ಪ್ರಯೋಜನಗಳಿದೆ ಅಂತ ನೋಡೋದಾದರೆ, ಮೆಂತ್ಯದಲ್ಲಿ ಪ್ರೋಟೀನ್ ಇದೆ, ಮತ್ತು ಐರನ್ ಇದೆ, ವಿಟಮಿನ್ಸ್ ಇದೆ, ಹೀಗೆ ಮುಂತಾದ ಪೋಷಕಾಂಶಗಳಿದೆ. ಈ ರೀತಿ ಪ್ರೋಟೀನ್ಸ್ ಇರೋದ್ರಿಂದ ಕೂದಲು ದಪ್ಪವಾಗಿ ಬೆಳೆಯೋದಕ್ಕೆ ಅಥವಾ ಆರೋಗ್ಯವಾಗಿ ಬೆಳೆಯೋದಕ್ಕೆ, ಮತ್ತು ತಲೆ ಚರ್ಮ ಇರುತ್ತಲ್ಲ ಅದು ಕೂಡ ಆರೋಗ್ಯವಾಗಿ ಇಡೋದಕ್ಕೆ ಈ ಮೆಂತ್ಯ ಸಹಾಯ ಮಾಡ್ಬೋದು. ಹಾಗಾಗಿ ಮೆಂತ್ಯನ ಬಳಸ್ಕೊಂಡು ಹಲವಾರು ಜನರು ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಳ್ತಾರೆ. ಯಾವ ರೀತಿ ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಬೋದು ಅಂತ ನಾನು ತುಂಬ ಸಿಂಪಲಾಗಿ ನಿಮಗೆ ಹೇಳ್ತೀನಿ. ಈಗ ಮೊದಲನೇ ಹೇರ್ ಪ್ಯಾಕ್ ನೋಡೋದಾದರೆ, 2 ಟೇಬಲ್ ಸ್ಪೂನ್ ಮೆಂತ್ಯನ ನೀವು ಓವರ್ ನೈಟೇ ನೆನೆಸಿಡಿ. ಒಂದು ಕಪ್ಪಲ್ಲಿ 2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಹಾಕಿ ಅದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಓವರ್ ನೈಟೇ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಆ ನೀರನ್ನು ಚೆಲ್ಲೋದೇನು ಬೇಡ, ಅಂದರೆ ಸ್ವಲ್ಪ ಅದು ಮೃದು ಆಗಿರುತ್ತೆ ಮೆಂತ್ಯ ಕಾಳು. ಸ್ವಲ್ಪ ನೀರನ್ನ ಚೆಲ್ಬಿಟ್ಟು ಸ್ವಲ್ಪ ನೀರನ್ನ ಇಟ್ಕೊಂಡು ಅದೇ ನೀರಿಂದ ಮೆಂತ್ಯ ಕಾಳನ್ನು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಪೇಸ್ಟು ರೆಡಿಯಾಗಿರುತ್ತೆ. ಇದು 1 ಪ್ಯಾಕು. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ಫಸ್ಟು ನೀವು ಹೇರ್ನ ನೀಟಾಗಿ, ತಲೆನ ನೀಟಾಗಿ ಬಾಚ್ಕೊಳ್ಬೇಕು. ಯಾವುದೇ ರೀತಿ ಸಿಕ್ಕಿರಬಾರ್ದು. ಆಯಿಲ್ ಇದ್ದರೂ ಪರವಾಗಿಲ್ಲ, ಆಯಿಲ್ ಇಲ್ಲದೇ ಇದ್ದರೂ ಪರವಾಗಿಲ್ಲ. ನೀವು ಆ ದಿನ ಸ್ನಾನ ಮಾಡ್ತೀನಿ, ಹೇರ್ ವಾಶ್ ಮಾಡ್ತೀನಿ ಅಂದರೆ ಹಿಂದಿನ ದಿನ ರಾತ್ರಿನೇ ಈ ರೀತಿಯಾಗಿ ಮೆಂತ್ಯ ಕಾಳನ್ನು ನೆನೆಸಿಟ್ಕೊಂಬಿಡಿ. ಆಯಿಲ್ ಇದ್ದರೂ ಕೂಡ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಬೋದು, ಏಕೆಂದರೆ ನೀವು ಆವತ್ತಿನ ದಿನ ಹೇರ್ ವಾಶ್ ಮಾಡ್ತೀರಲ್ಲ, ಹಾಗಾಗಿ. ಇನ್ನು ಈ ಹೇರ್ ಪ್ಯಾಕ್ನ ತಲೆಗೆ ನೀಟಾಗಿ ತಲೆ ಬುಡದಿಂದ ಹಿಡಿದು ಕೂದಲು ಲೆಂತ್ ಉದ್ದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಅಪ್ಲೈ ಮಾಡಬೇಕು ಇದನ್ನು. ಅದಾದಮೇಲೆ ಒಂದು ಬನ್ನು ಅಥವಾ ಹೇರ್ ಬ್ರೈಡ್ನ ಮಾಡಿ ಇಟ್ಕೊಳ್ಳಿ. ಒಂದು 40 ಮಿನಿಟ್ ಹಾಗೆ ಬಿಡಬೇಕು. 40 ಮಿನಿಟ್ ಬಿಡೋದ್ರಿಂದ ಕೂದಲಿಗೆ ಚೆನ್ನಾಗಿ ಹಿಡಿಯುತ್ತೆ. 40 ಮಿನಿಟ್ ಆದಮೇಲೆ ನೀವು ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ, ಇಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡಿದ ಆದಮೇಲೆ ಯಾವುದೇ ರೀತಿ ಬಾಚಕ್ಕೆ ಹೋಗಬೇಡಿ, ಏಕೆಂದರೆ ಒದ್ದೆ ಕೂದಲಲ್ಲಿ ಬಾಚೋದ್ರಿಂದ ಕೂದಲು ತುಂಬಾ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ, ಹಾಗೆ ಉದುರೋದಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಒದ್ದೆ ಕೂದಲನ್ನ ಬಾಚೋಕ್ಕಿಂತ ನೀವು ಸ್ವಲ್ಪ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಯಾವುದೇ ರೀತಿ ಡ್ರೈಯರ್ ಯೂಸ್ ಮಾಡೋಕ್ಕಿಂತ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 2 ಸತಿ ಅಪ್ಲೈ ಮಾಡ್ತಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಒಂದು 3 ತಿಂಗಳು ಅಪ್ಲೈ ಮಾಡ್ತಾ ಬಂದರೆ, ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಕೂದಲು ಉದ್ದ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ನೀವೇ ಕೂಡ ಡಿಫ್ರೆನ್ಸ್ನ ಕಾಣ್ಬೋದು. ಇನ್ನು 2ನೇ ಹೇರ್ ಪ್ಯಾಕ್ ನೋಡೋದಾದರೆ, ತುಂಬಾ ಡ್ಯಾಂಡ್ರಫ್ ಇರೋರು, ಏನು ಹೇರ್ ಪ್ಯಾಕ್ಗಳು ಹಾಕಿದ್ರು ಡ್ಯಾಂಡ್ರಫ್ ಕಮ್ಮಿ ಆಗ್ತಿಲ್ಲ ಅಂತನ್ನೋರು ಈ ಹೇರ್ ಪ್ಯಾಕ್ನ ಬಳಸ್ಬೋದು. 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟೇ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಒಂದು ಕಪ್ಪಲ್ಲಿ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದಕ್ಕೆ ನೀವು ಅದರಲ್ಲಿ ಸ್ವಲ್ಪ ನೀರನ್ನು ಚೆಲ್ಬಿಟ್ಟು ಇನ್ನು ಸ್ವಲ್ಪ ನೀರನ್ನು ಹಾಗೆ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು, 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ಲನ್ನು ಹಾಕಿ ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ನೀವು ತುಂಬ ತೆಳ್ಳಗೂ ಮಾಡ್ಕೊಬಾರ್ದು, ತುಂಬ ಗಟ್ಟಿಯಾಗೂ ಮಾಡ್ಕೊಬಾರ್ದು. ಮೀಡಿಯಮ್ ಹದ, ನಿಮ್ಮ ತಲೆಗೆ ಹಚ್ಚುವಷ್ಟು ಹದದಲ್ಲಿ ನೀವು ಪೇಸ್ಟನ್ನು ತಯಾರಿ ಮಾಡ್ಕೊಳ್ಳಿ. ಇನ್ನು ತಯಾರಿಯಾದ ಈ ಪೇಸ್ಟನ್ನು ನೀವು ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ಅಪ್ಲೈ ಮಾಡಿಬಿಟ್ಟು, ಹೇರ್ ಆಯಿಲ್ ಇದ್ದರೂ ಪರವಾಗಿಲ್ಲ, ಹೇರ್ ಆಯಿಲ್ ಇದ್ದಷ್ಟು ಇನ್ನೂ ಚೆನ್ನಾಗಿ ಹಿಡಿಯುತ್ತೆ. ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ನೀಟಾಗಿ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಪ್ಲೈ ಮಾಡಿ. ಅದಾದಮೇಲೆ ನೀವು ಕಂಪ್ಲೀಟಾಗಿ ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡುವಾಗ ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ. ಆಗ ನಿಮಗೆ ಕೂದಲು ಚೆನ್ನಾಗಿ ಉದ್ದ ಬೆಳೆಯೋದಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೆ. ಆದಷ್ಟು ಕೆಮಿಕಲ್ ಫ್ರೀ ಅಥವಾ ಮೈಲ್ಡ್ ಶಾಂಪೂನ ಯೂಸ್ ಮಾಡಿ. ಹೇರ್ ವಾಶ್ ಮಾಡಿದಾದಮೇಲೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 1 ಸತಿ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಡೈಲಿ ಅಪ್ಲೈ ಮಾಡೋಷ್ಟೇನು ಬೇಡ, ವಾರಕ್ಕೆ 1 ಸತಿ ಅಪ್ಲೈ ಮಾಡ್ತಾ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ಆದಷ್ಟು ಡ್ಯಾಂಡ್ರಫ್
ಕಮ್ಮಿ ಆಗಲು ಸಹಾಯ ಆಗುತ್ತೆ. ನೀವು ಒಂದ್ಸತಿ ಅಪ್ಲೈ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನೀವು ಫಾಲೋ ಮಾಡ್ತಾ ಬಂದರೆ ಅದು ಕಮ್ಮಿ ಆಗ್ತಾ ಬರುತ್ತೆ ಡ್ಯಾಂಡ್ರಫು ಸ್ವಲ್ಪ. ಇನ್ನು ಮೂರನೇ ಹೇರ್ ಪ್ಯಾಕ್ ನೋಡೋದಾದರೆ, ಇವಾಗ ಕೂದಲು ತುಂಬ ಉದ್ದ ಇದ್ದು ದಪ್ಪ ಇರೋಲ್ಲ ಅಥವಾ ದಪ್ಪಕ್ಕೆ ಬೆಳೀತಾ ಇಲ್ಲ, ಕೂದಲು ಎಷ್ಟಿದೆಯೋ ಅಷ್ಟೇ ಇದೆ ಅಂತ ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡ್ಬೋದು. 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟೇ ನೆನೆಸಿಡಿ. ಒಂದು ಕಪ್ಪಲ್ಲಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಓವರ್ ನೈಟೇ ನೆನೆಸಿಡಿ. ಅದಕ್ಕೆ ನೀವು ನೆಕ್ಸ್ಟ್ ಡೇ ಮಾರ್ನಿಂಗು ನೀವು 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ. ಸ್ವಲ್ಪ ನೀರನ್ನು ಚೆಲ್ಬಿಡಿ. ಅದೇ ಮೆಂತ್ಯ ಕಾಳು ತುಂಬ ಮೃದು ಆಗಿರುತ್ತೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 2 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಅದಾದಮೇಲೆ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ತಲೆಗೆ ಹಚ್ಚುವಷ್ಟು ಹದದಲ್ಲಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಪೇಸ್ಟನ್ನು ನೀವು 1 ಕಪ್ಪಿಗೆ ಹಾಕ್ಕೊಂಡು ಅದಕ್ಕೆ ಈ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ. ಆದಷ್ಟು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಿಮ್ಮ ಕೂದಲು ಸ್ವಲ್ಪ ಉದ್ದ ಮತ್ತು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಆದಷ್ಟು ಕೊಬ್ಬರಿ ಎಣ್ಣೆನೇ ಬಳಸೋದೇ ಬೆಸ್ಟ್ ಆಗುತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಕೊಬ್ಬರಿ ಎಣ್ಣೆ ಮೆಂತ್ಯ ಕಾಳು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ಪೇಸ್ಟಿಗೆ. ಆ ರೀತಿಯಾಗಿ 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 1 ಸತಿ ಅಪ್ಲೈ ಮಾಡಿದ್ರೂ ಸಾಕಾಗುತ್ತೆ. ಬೇಕು ಅಂತಂದರೆ 2 ಸತಿ ಕೂಡ ಅಪ್ಲೈ ಮಾಡ್ಬೋದು. ನೀಟಾಗಿ ತಲೆ ಬುಡದಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಿದಾದಮೇಲೆ ಹೇರ್ ಬನ್ ಅಥವಾ ಹೇರ್ ಬ್ರೈಡ್ನ ನೀವು ಮಾಡಿಕೊಂಡು ಒಂದು 40 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡಿ. ಆ್ಯಸ್ ಯೂಶುವಲ್ ಮೊದಲೇ ಹೇಳ್ದಂಗೆ ಸ್ವಲ್ಪ ತಣ್ಣೀರಲ್ಲಿ ಹೇರ್ ವಾಶ್ ಮಾಡಿ, ಇಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ಅದಾದಮೇಲೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 1 ಸತಿ ಇಲ್ಲ ಅಂತಂದರೆ 2 ಸತಿ ಅಪ್ಲೈ ಮಾಡಿದ್ರೂ ನಡೆಯುತ್ತೆ. ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ಒಂದು 3-4 ತಿಂಗಳಲ್ಲಿ ನಿಮಗೆ ಸ್ವಲ್ಪನಾದರೂ ಡಿಫ್ರೆನ್ಸು ಗೊತ್ತಾಗುತ್ತೆ. ಇನ್ನು ಇದ್ರ ಜೊತೆಗೆ ಇನ್ನೂ ಒಂದು ಹೇರ್ ಪ್ಯಾಕ್ ಹೇಳೋದಾದರೆ, ಕೂದಲು ಉದ್ದ ಮತ್ತು ದಪ್ಪ ಆಗೋದಕ್ಕೆ ಸಹಾಯ ಮಾಡುವಂಥ ಹೇರ್ ಪ್ಯಾಕ್ ಹೇಳೋದಾದರೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಆ್ಯಸ್ ಯೂಶುವಲ್ ಓವರ್ ನೈಟೇ ಸ್ವಲ್ಪ ನೀರು ಹಾಕ್ಬಿಟ್ಟು 1 ಕಪ್ಪಲ್ಲಿ ನೆನೆಸಿಡಿ. ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅದು ಸ್ವಲ್ಪ ಮೃದು ಆಗಿರುತ್ತೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಮೀಡಿಯಮ್ ಸೈಜ್ ಈರುಳ್ಳಿನ 4 ಹೋಳು ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಕೂಡ ತಲೆ ಬುಡದಿಂದ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅಪ್ಲೈ ಮಾಡಿ 30 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡಿ. ಇದರಿಂದನೂ ಕೂಡ ಕೂದಲು ದಪ್ಪ ಆಗೋದಕ್ಕೆ, ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಕೆಲವ್ರಿಗೆ ಈರುಳ್ಳಿ ಆಗೋದಿಲ್ಲ, ಸ್ವಲ್ಪ ಅಂದರೆ ಕಣ್ಣುರಿ ಥರ ಬರುತ್ತೆ, ತುಂಬ ಒಂಥರ ಇಚ್ಚಿನೆಸ್ ಆಗುತ್ತೆ ಅಂತನ್ನೋರಿಗೆ ಈ ಹೇರ್ ಪ್ಯಾಕ್ನ ಸ್ಕಿಪ್ ಮಾಡ್ಬೋದು. ಆದರೆ ಈರುಳ್ಳಿಯಿಂದ ತುಂಬ ಚೆನ್ನಾಗಿ ಕೂದಲು ಉದ್ದ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನು ಇದಾಗಿತ್ತು ಒಂದಷ್ಟು ಅಂದರೆ ಒಂದು 3-4 ಥರ ಹೇರ್ ಪ್ಯಾಕ್ಗಳು ಮೆಂತ್ಯದಿಂದ ಹೇಗೆ ತಯಾರಿಸೋದು, ಯಾವಾಗ ಬಳಸೋದು, ಎಷ್ಟೊತ್ತಿಡಬೇಕು, ವಾರಕ್ಕೆ ಎಷ್ಟು ದಿನ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಈ ರೀತಿ ಹೇರ್ ಪ್ಯಾಕ್ಗಳನ್ನ ನೀವು ಕನ್ಸಿಸ್ಟೆನ್ಸಿಯಾಗಿ ಅಪ್ಲೈ ಮಾಡ್ತಾ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಂದೊಳ್ಳೆ ಡಿಫ್ರೆನ್ಸ್ನ ನೀವು ನೋಡ್ಬೋದು. ಯಾವುದೇ ಹೇರ್ ಪ್ಯಾಕ್ಗಳಾದರೆ ಮೆಂತ್ಯ ಅಥವಾ ಈರುಳ್ಳಿ ಯಾವುದೇ ಹೇರ್ ಪ್ಯಾಕ್ ಹಚ್ಕೊಂಡ್ರು ನೀವು ಒಂದೇ ರಾತ್ರಿಯಲ್ಲಿ ಕೂದಲು ಬೆಳೆಯೋದಿಲ್ಲ. ಆದಷ್ಟು ಫಾಲೋ ಮಾಡ್ತಾ ಬರಬೇಕು. ಒಂದು 3 ತಿಂಗಳಾದರೂ ಫಾಲೋ ಮಾಡ್ತಾ ಬರಬೇಕು. ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಬಂದರೆ ಒಂದೊಳ್ಳೆ ಡಿಫ್ರೆನ್ಸ್ನ ನೀವು ನೋಡ್ಬೋದು. ಏಕ್ದಮ್ ಅಷ್ಟೇ ಉದ್ದ ಬೆಳಿಬೇಕು ಅಂದರೆ ಆಗೋಲ್ಲ. ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬರಬೇಕು. ಹೇರ್ ಕೇರ್ ಮಾಡಬೇಕು, ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಇರಬೇಕು, ಹೇರ್ ವಾಶ್ ಮಾಡಬೇಕು, ನೀಟಾಗಿ ಕೇರ್ ಮಾಡಬೇಕು. ಇದರ ಜೊತೆಗೆ ನೀವು ಚೆನ್ನಾಗಿ ಫುಡ್ ತಿನ್ನಬೇಕು, ಆರೋಗ್ಯಕರವಾದ ಆಹಾರ ತಿನ್ನಬೇಕು, ಹಾಗೆ ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು. ಇದೆಲ್ಲದೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಹೇರ್ ಕೇರ್ ಜೊತೆ ಇದನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಬಂದರೆ ಒಂದೊಳ್ಳೆ ಡಿಫ್ರೆನ್ಸ್ನ ನೋಡ್ಬೋದು. ಹಾಗಾಗಿ ಈ ಮೆಂತ್ಯದಿಂದ ಕೂದಲು ಚೆನ್ನಾಗಿ ಶೈನಿಂಗ್ ಆಗಿ ಆರೋಗ್ಯವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ತಾ ಬರುತ್ತೆ. ನಿಮಗೆ ಒಂದೇ ತಿಂಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. 1-2-3 ಸತಿ ಅಪ್ಲೈ ಮಾಡ್ತಾಯಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ತಿನ್ನಿ, ನಿದ್ದೆ ಮಾಡಿ, ಚೆನ್ನಾಗಿ ಹೇರ್ ಕೇರ್ ಮಾಡ್ತಾ ಬನ್ನಿ, ಆಯಿಲ್ ಮಸಾಜ್ ಮಾಡ್ತಾ ಬನ್ನಿ, ಹೇರ್ ವಾಶ್ ಮಾಡ್ತಾ ಬನ್ನಿ. ಆದಷ್ಟು ವೆಟ್ ಹೇರಲ್ಲಿ ಕೂಮ್ ಮಾಡೋದನ್ನ ಬಿಟ್ಟು ಡ್ರೈ ಆದಮೇಲೆ ಕೂಮ್ ಮಾಡೋದ್ರಿಂದ ಕೂದಲು ಉದುರೋದು ಕೂಡ ಕಮ್ಮಿ ಆಗುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಹೇರ್ ಪ್ಯಾಕ್ಗಳು. ಹೇಗೆ ಮೆಂತ್ಯದಿಂದ ಹೇರ್ ಪ್ಯಾಕ್ಗಳನ್ನ ಹೇಗೆ ತಯಾರಿಸ್ಕೊಳ್ಬೇಕು, ಯಾವಾಗ ಬಳಸಬೇಕು, ಎಷ್ಟೊತ್ತಿಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇದಾಗಿತ್ತು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಈ ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.
ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ಹೊಸ ಹೊಸ ಹೇರ್ ಕೇರ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.